ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಗೌತಮ್. ನಾನು ಹಳ್ಳಿಯವನಾಗಿದ್ದೇನೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆ ಇತ್ತು. ನಮ್ಮ ಪಕ್ಕದ ಮನೆಯಲ್ಲಿ ನನಗೆ ಪರಿಚಯವಿರುವ ಹತ್ತಿರದ ಸಂಬಂಧಿಗಳು ವಾಸವಾಗಿದ್ದರು. ಅವರಿಗೆ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಎಂದು ಕರೆಯುತ್ತಿದ್ದೆ. ಆ ಮನೆಯಲ್ಲಿ ನನಗಿಂತ 6 ರಿಂದ 7 ವರ್ಷ ದೊಡ್ಡವರಾದ ಅದಿತಿ ಅಂತ ಇದ್ದರು. ನಾನು ಹೈಸ್ಕೂಲಿಗೆ ಬಂದಾಗಿನಿಂದ ಆಗಾಗ ಅಲ್ಲಲ್ಲಿ ಓಣಿಯಲ್ಲಿ ಯಾರಾದರೂ ನೀರು ತುಂಬಿಸೋಕೆ ಹೋದಾಗ, ಮನೆ ಮುಂದೆ ಬಟ್ಟೆ ತೊಳೆಯುವಾಗ ಅಥವಾ ಪಾತ್ರೆ ತೊಳೆಯುವಾಗ ಆಗಾಗ ಅವರನ್ನು ನೋಡುತ್ತಿದ್ದೆ. ಅದು ನನ್ನ ಅದೃಷ್ಟವೋ ಇಲ್ಲ ಆಕಸ್ಮಿಕವೋ, ನಾನು ನೋಡುತ್ತಿದ್ದರೂ ಕೆಲವೊಮ್ಮೆ ಅವರು ನನಗೆ ಏನನ್ನೂ ಹೇಳುತ್ತಲೇ ಇರಲಿಲ್ಲ. ಆದರೆ ನನಗೆ ಮಾತ್ರ ವಿವಾಹ ಆಗಿರುವವರನ್ನು ಕಂಡರೆ ಇಷ್ಟವಾಗುತ್ತಿದ್ದರು. ಚಿಕ್ಕವರನ್ನು ನೋಡಿದರೆ ಅವರು ಎಳೆ ನಿಂಬೆಕಾಯಿಯಂತೆ ಕಾಣಿಸುತ್ತಿದ್ದರು. ಹೀಗೆ ಶುರುವಾಯಿತು ನನ್ನ ಕತೆ. ನನಗೆ ಅವಾಗ 18 ಆಗಿತ್ತು. ಆ ದಿನಗಳಲ್ಲಿ ಆಗತಾನೆ ನಾನು ಸ್ವಲ್ಪ ಆ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಜಾಸ್ತಿ ಜನ ಬಂದಿದ್ದರು. ಹಾಗೆ ನನ್ನ ಪಕ್ಕದ ಮನೆಯಲ್ಲಿ ಕೆಲವೊಬ್ಬರು ಉಳಿದುಕೊಂಡಿದ್ದರು. ನಾನು ಆ ಮನೆಗೆ ಹಳಬ ಆಗಿದ್ದರಿಂದ ಊಟ ಎಲ್ಲ ಮುಗಿಸಿ ಹೋಗಿದ್ದೆ. ಇನ್ನು ಅವರ ಮನೆಗೆ ಅದಿತಿ ಕೂಡ ಬಂದಿದ್ದರು. ಇನ್ನು ಅವರು ನೋಡಲು ಸುಂದರವಾಗಿದ್ದರು. ಅವರ ಕಣ್ಣುಗಳಲ್ಲಿ ದಯೆ ಮತ್ತು ಪ್ರೀತಿ ಇತ್ತು. ಉದ್ದನೆಯ ಕೇಶರಾಶಿ ತಂಗಾಳಿಗೆ ನರ್ತಿಸುವಂತೆ ಇತ್ತು. ಮಾತುಗಳು ಕೇಳಲು ಮಧುರವಾಗಿದ್ದವು. ನಗು ಅರಳಿದ ಹೂವಿನಂತಿತ್ತು. ನಡೆಯುವ ನಡೆ ಬಿದಿರಿನಂತೆ ನೇರವಾಗಿತ್ತು. ನೋಡಲು ಶಿಲ್ಪದಂತೆ ಕಾಣಿಸುತ್ತಿದ್ದರು. ಕತ್ತು ಶಂಖದಂತೆ ಸುಂದರವಾಗಿ ನಯವಾಗಿತ್ತು. ಕೈಗಳು ಮತ್ತು ಬೆರಳುಗಳು ಅರಳಿನಿಂತ ಹೂವಿನ ದಳಗಳಂತೆ ಇದ್ದವು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೋಡಲು ಬೆಳ್ಳಗೆ ಕೋಮಲವಾಗಿದ್ದರು. ನಡೆನುಡಿಗಳಲ್ಲಿ ಒಂದು ರೀತಿಯ ನವಿಲಿನ ಸೊಬಗು ಇತ್ತು. ನೋಡುವವರ ಕಣ್ಣಿಗೆ ಹಬ್ಬದಂತೆ ಭಾಸವಾಗುತ್ತಿತ್ತು. ನನ್ನೊಂದಿಗೆ ಅವರು ತುಂಬಾನೇ ಚೆನ್ನಾಗಿ ಮಾತನಾಡುತ್ತಿದ್ದರು. ಇನ್ನು ಇವರ ಸಂಗಾತಿಯ ಬಗ್ಗೆ ಹೇಳುವುದೇ ಬೇಡ. ಅವರು ಯಾವಾಗ ನೋಡಿದರೂ ಮಾದಕ ವ್ಯಸನದಲ್ಲಿಯೇ ಇರುತ್ತಿದ್ದರು. ಇನ್ನು ಆ ದಿನ ಅವರ ಮನೆಗೆ ಹೋದಾಗ, ಹಳ್ಳಿಯಲ್ಲಿರುವ ಹಳೆಯ ಮನೆಯಾಗಿದ್ದರಿಂದ ಅಲ್ಲೇ ಮೂಲೆಯಲ್ಲಿರುವ ಒಂದು ಸಣ್ಣ ರೂಮಿನಲ್ಲಿ ಅವರ ಮಗುವನ್ನು ಮಲಗಿಸಿದ್ದರು. ನಾನು ಅದರ ಜೊತೆಗೆ ಅವತ್ತು ಅಲ್ಲೇ ಆಟ ಆಡುತ್ತಾ ಅಲ್ಲೇ ನಿದ್ರೆಗೆ ಜಾರಿದ್ದೆ. ಅವರು ಊಟ ಮಾಡಿ ಆಮೇಲೆ ಒಳಗೆ ಬಂದರು ಅನಿಸುತ್ತದೆ. ಇವರ ಸಂಗಾತಿ ಅತಿಯಾಗಿ ಸೇವನೆ ಮಾಡಿದ್ದರಿಂದ ಹೊರಗೆ ಚಾವಣಿಯಲ್ಲಿಯೇ ಮಲಗಿಕೊಂಡಿದ್ದರು. ಇನ್ನು ನನಗೆ ಹೊರಳಾಡುವ ಅಭ್ಯಾಸ ಇದ್ದಿದ್ದರಿಂದ ನಮ್ಮಪ್ಪ ಬಂದು ನನ್ನ ಹೊರಗೆ ಮಲಗು, ಇಲ್ಲಿ ಮಗು ಇದೆ ಎಂದು ಹೇಳಿದರು. ಆಗ ಅವರು ಆತನಿಗೆ ತುಂಬಾನೇ ಸುಸ್ತಾಗಿದೆ ಅನಿಸುತ್ತೆ, ಪರವಾಗಿಲ್ಲ, ನಂಗೇನು ತೊಂದರೆ ಇಲ್ಲ ಎಂದು ಹೇಳಿದ ಮೇಲೆ ನನ್ನಪ್ಪ ನಮ್ಮ ಮನೆಗೆ ಹೋದರು. ಇವರು ಕೂಸನ್ನು ತನ್ನ ಇನ್ನೊಂದು ಬದಿಗೆ ಸರಿಸಿ ನನ್ನ ಪಕ್ಕದಲ್ಲಿ ಮಲಗಿದರು. ಯಾಕೆಂದರೆ ಕೂಸಿನ ಮೇಲೆ ನಾನು ಬಿದ್ದರೆ ಸಮಸ್ಯೆ ಅಲ್ವಾ, ಹಾಗಾಗಿ ಅವರೇ ಈ ಕಡೆ ಮಲಗಿಕೊಂಡರು. ಸುಮಾರು ಹೊತ್ತಿನ ನಂತರ ಕೂಸು ಅಳುತ್ತಾ ಇತ್ತು. ಅವರು ಅದಕ್ಕೆ ಹಾಲು ಕುಡಿಸುತ್ತಿದ್ದರು. ನನಗೂ ಆಗಾಗ ಎಚ್ಚರವಾಗುತ್ತಾ ಇತ್ತು. ಹೀಗೆ ಒಂದು ಸಲ ಎಲ್ಲ ಲೈಟ್ ಬಂದ್ ಆದಮೇಲೆ ನಾನು ಹೊರಳಾಡುತ್ತಾ ನನ್ನ ಕೈಯನ್ನು ಯಾವಾಗ ಅವರ ಮೇಲೆ ಹಾಕಿದ್ನೋ ಗೊತ್ತಿಲ್ಲ, ಒಂದು ಕಾಲನ್ನೂ ಕೂಡ ಅವರ ಕಾಲಿನ ಮೇಲೆ ಹಾಕಿದ್ದೆ. ಸ್ವಲ್ಪ ಎಚ್ಚರ ಇದ್ದುದರಿಂದ ನನಗೂ ಏನೋ ಒಂಥರ ಅನಿಸಿತು. ಅವರು ನನ್ನ ಕಡೆಗೆ ತಿರುಗಿ ನನ್ನನ್ನು ಜೋರಾಗಿ ಬಿಗಿಯಾಗಿ ತಬ್ಬಿ ಹಿಡಿದರು. ಇನ್ನು ಹೊರಗೆ ತಣ್ಣನೆಯ ಗಾಳಿ ಮೃದುವಾಗಿ ಬೀಸುತ್ತಾ ಇತ್ತು. ಮರಗಳ ಎಲೆಗಳು ಆ ಗಾಳಿಗೆ ಸಣ್ಣದಾಗಿ ಸದ್ದು ಮಾಡುತ್ತಾ ಇದ್ದವು. ಇಡೀ ಪರಿಸರವು ಒಂದು ಆಹ್ಲಾದಕರ ರೀತಿಯಲ್ಲಿತ್ತು. ಕಗ್ಗತ್ತಲೆಯಲ್ಲಿ ಮೌನ ಆವರಿಸಿ ಆಕಾಶದಲ್ಲಿ ಮಿಂಚುವ ನಕ್ಷತ್ರ ಮತ್ತೆ ಅರ್ಧಚಂದ್ರ ಇಡೀ ವಾತಾವರಣಕ್ಕೆ ದೃಷ್ಟಿ ಬೊಟ್ಟಿನಂತೆ ಇದ್ದವು. ಹೀಗೆ ಇದ್ದಾಗಲೇ ಅವರು ಕೂಡ ನಿಧಾನವಾಗಿ ತಲೆಯನ್ನು ಹಿಡಿದು ನಿಧಾನವಾಗಿ ತನ್ನ ಕಡೆಗೆ ಜೋರಾಗಿ ಒತ್ತಿಕೊಂಡರು. ಎಲ್ಲೆಡೆ ಒಂದು ಅದ್ಭುತವಾದ ಶಾಂತವಾದ ವಾತಾವರಣವಿತ್ತು. ಎಲ್ಲ ಸದ್ದು ಗದ್ದಲವು ದೂರವಾಗಿದ್ದು ಕೇವಲ ಸೀಮೆ ಹುಳುಗಳ ಶಬ್ದ ಮಾತ್ರ ಕೇಳಿಸುತ್ತಾ ಇತ್ತು. ನನಗೂ ಏನೋ ಅನಿಸುತ್ತಾ ಇದ್ದರೂ ಕೂಡ ನಾನು ಸುಮ್ಮನೆ ಇದ್ದೆ. ನಾನು ಇದೇ ಹೊತ್ತಲ್ಲಿ ಸ್ವಲ್ಪ ನನ್ನ ಕಾಲನ್ನು ಮುಂದೆ ಸರಿಸಿದೆ. ಇಡೀ ಕತ್ತಲು ಒಂದು ಮೌನವನ್ನು ಧರಿಸಿತ್ತು. ಮನೆಗಳು ಮತ್ತು ಬೀದಿಗಳು ತಮ್ಮ ದೀಪಗಳನ್ನು ನಂದಿಸಿಕೊಂಡು ವಿಶ್ರಾಂತಿ ಪಡೆಯುತ್ತಾ ಇದ್ದವು. ನಾನು ಕಾಲು ಮುಂದೆ ಸರಿಸಿದ್ದೆ. ಅವರು ಮಲಗಿದ್ದ ಹೊದಿಕೆಯನ್ನು ಕೂಡ ಮೇಲೆ ಸರಿಸಿದರು. ಅವರು ಕೂಡ ಸುಮ್ಮನೆ ಇದ್ದರು. ಹಾಗೆ ಮಲಗಿರುವಾಗ ಬಟ್ಟೆ ಜಾರಿ ಅವರ ಮೇಲಿನ ಸೌಂದರ್ಯ ಕಾಣಿಸುತ್ತಾ ಇತ್ತು. ಅಲ್ಲಿ ಕೇವಲ ಮೌನವಿತ್ತು. ಈ ಮೌನದ ಮಧ್ಯೆ ಕೇವಲ ಸೂಕ್ಷ್ಮವಾದ ಶಬ್ದಗಳು ಕೇಳಿಸುತ್ತಾ ಇರುವಂತೆ ಅನಿಸುತ್ತಿತ್ತು. ಇನ್ನು ತಣ್ಣನೆಯ ಗಾಳಿ ಮತ್ತೆ ಅಲ್ಲಿನ ವಾತಾವರಣದಿಂದ ನಿಧಾನವಾಗಿ ಶರೀರದಲ್ಲಿ ಬಿಸಿಯಾಗುತ್ತಾ ಇತ್ತು. ಅದೇನು ಜ್ವರವಾ? ಅಲ್ಲಲ್ಲ, ಅದು ಜ್ವರ ಅಲ್ಲ, ಆ ಬಿಸಿಯೇ ಬೇರೆಯದು ಅಂತ ನನಗೆ ಅರ್ಥ ಆಗಿತ್ತು. ನಿಧಾನವಾಗಿ ಸ್ವಲ್ಪ ಹೊತ್ತಿನ ನಂತರ ನನ್ನ ಸಹಜವಾದ ಪ್ರವೃತ್ತಿ ಹೊರಗೆ ಬರುವಂತೆ ಅನಿಸುತ್ತಾ ಇತ್ತು.
ದೂರದಲ್ಲಿ ಕೇಳಿಬರುವ ಹರಿಯುವ ನೀರಿನ ಸಣ್ಣ ಸದ್ದು ಮತ್ತು ಕೀಟಗಳ ಇಂಚರ ಈ ಮಾಂತ್ರಿಕ ಮೌನಕ್ಕೆ ಹಿನ್ನೆಲೆ ಸಂಗೀತ ಒದಗಿಸಿದಂತೆ ನನಗೆ ಭಾಸವಾಗುತ್ತಾ ಇತ್ತು. ಗಾಳಿಯಲ್ಲಿ ಹೂವುಗಳ ಮತ್ತು ಮಣ್ಣಿನ ಸುವಾಸನೆ ತುಂಬಿತ್ತು. ಅವರು ಕೂಡ ಸುಮ್ಮನೆ ಇದ್ದರು. ಅವರಿಗೂ ಒಂಥರ ಅನಿಸುತ್ತಾ ಇತ್ತು. ಇದು ಜಗತ್ತು ತನ್ನ ಮಾತು ನಿಲ್ಲಿಸಿ ಉಸಿರನ್ನು ಹಿಡಿದು ನಿಂತಿರುವ ಪವಿತ್ರಳಿಗೆ ಆಗಿತ್ತು. ಕೊನೆಗೆ ಅವರು ತಮ್ಮ ಕೈಯನ್ನು ನನಗೆ ತಾಗಿಸಿದಾಗ ನನಗೆ ಗರಬಡಿದಂತೆ ಆಯಿತು. ಇನ್ನು ಅವರು ನಿಧಾನವಾಗಿ ಹೊದಿಕೆಯನ್ನು ತಮ್ಮ ಕಡೆ ಸರಿಸಿದರು. ಇಷ್ಟೆಲ್ಲ ನಡೆಯುತ್ತಿದ್ದರೂ ನಾನು ಸುಮ್ಮನೇ ಇದ್ದೆ. ಕೊನೆಗೆ ಅವರು ಮೇಲೆ ಬಂದು ಎಲ್ಲ ಕೆಲಸವನ್ನು ಅವರಾಗಿಯೇ ಮಾಡಿದರು. ನನಗೆ ಅವರು ಏನು ಮಾಡುತ್ತಿದ್ದಾರೆ ಅನ್ನೋದು ಬಿಟ್ಟರೆ ಬಾಯಿಂದ ಒಂದು ಮಾತು ಕೂಡ ಬರಲೇ ಇಲ್ಲ. ನನಗೆ ಭಯ, ಆನಂದ ಎಲ್ಲವೂ ಒಂದೇ ಸಮನೆ ಅನುಭವ ಆಗುತ್ತಿತ್ತು. ಆ ದಿನ ಅದು ಕೇವಲ ಘಟನೆಯಾಗಿರಲಿಲ್ಲ, ಅದು ತನ್ನೊಂದಿಗೆ ಎಷ್ಟೋ ವರ್ಷಗಳ ಮೌನ ಮತ್ತು ರಹಸ್ಯಗಳನ್ನು ಹೊತ್ತು ತಂದಿತ್ತು. ಆಮೇಲೆ ಎಲ್ಲವೂ ಮುಗಿದ ಬಳಿಕವೇ ಅವರು ಕೆಳಗೆ ಬಂದು ಸುಮ್ಮನೆ ಮಲಗಿಕೊಂಡರು. ಇನ್ನು ಮಾರನೇ ದಿನ ಕಣ್ಣು ತೆರೆದಾಗ ಅದಾಗಲೇ ಗಂಟೆ 8 ಬೆಳಿಗ್ಗೆ ಓಡಾಟದ ಸುಸ್ತು, ರಾತ್ರಿಯ ಆ ವಾತಾವರಣ ನನ್ನಲ್ಲಿ ದಣಿವು ಮೂಡಿಸಿತ್ತು. ಅವರು ಅದಾಗಲೇ ಎಂದಿನಂತೆ ತಯಾರಾಗಿ ಕಾಫಿ, ತಿಂಡಿ ಮುಗಿಸಿದ್ದರು. ನನಗೆ ಭಯ ಆಗುತ್ತಿರುವುದರಿಂದ ಅವರ ಎದುರಿಗೆ ಹೋಗಲೇ ಇಲ್ಲ. ಇನ್ನು ಹೀಗೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಸಾಧ್ಯವಾದಷ್ಟು ಸ್ನೇಹಿತರ ಜೊತೆಗೆ ಸುತ್ತಾಡಿ ಕೊನೆಗೆ ಅವರ ದೃಷ್ಟಿಯಿಂದ ದೂರ ಇದ್ದೆ. ಆಮೇಲೆ ಅವರು ಒಂದಿಷ್ಟು ದಿನ ಆದಮೇಲೆ ಮತ್ತೆ ತಮ್ಮ ತವರಿಗೆ ಮನೆಗೆ ಹೋದರು. ನನಗೆ ಆಗ ಭಯ ಹೊರಟು ಹೋಗಿ ತುಂಬಾನೇ ಬೇಸರ ಆಗಿತ್ತು. ಯಾಕಂದ್ರೆ ಆ ಅನುಭವ ತುಂಬಾನೇ ಚೆನ್ನಾಗಿತ್ತು. ಅಂದಿನಿಂದ ಆ ಘಟನೆಯನ್ನು ನೆನಪಿಸಿಕೊಂಡು ಸ್ವಲ್ಪ ಸಮಯ ಕಳೆದಿದ್ದೆ. ಹೀಗೆ ನಾನು BA ಮುಗಿಸಿ ಕಲಿಯೋಕೆ ಅಂತ ಹೊಸನಗರಕ್ಕೆ ಹೋಗಿದ್ದೆ. ಅವರು ಊರಿಗೆ ಬಂದಾಗಲೆಲ್ಲ ನನ್ನ ಕೇಳುತ್ತಾ ಇದ್ದರು ಅಂತ ನಮ್ಮ ಮನೆಯಲ್ಲಿ ಕೂಡ ಹೇಳುತ್ತಾ ಇದ್ದರು. ಅವಾಗ ನಾನು ಕೂಡ ಅವರ ಬಗ್ಗೆ ಕೇಳುತ್ತಿದ್ದೆ. ಹೀಗೆ ಒಂದು ದಿನ ಅವರ ಸಂಗಾತಿ ಮಾದಕ ಸೇವನೆ ಮಾಡಿ ಮಾಡಿ ಕೊನೆಗೆ ಆಸ್ಪತ್ರೆ ಸೇರಿ ಹೋಗಿಬಿಟ್ಟರು. ಆಮೇಲೆ ಅವರ ಮಗು ಕೂಡ ತೀರಿ ಹೋಗಿತ್ತು. ಇವಾಗ ಅವರಿಗೆ ಇನ್ನೊಬ್ಬ ಮಗ ಇದ್ದ. ಅವರ ಸುದ್ದಿ ಕೇಳಿ ನನಗೂ ಎಲ್ಲ ಯಾಕೋ ಮನಸ್ಸಿಗೆ ಬೇಸರ ಆಗುತ್ತಾ ಇತ್ತು. ಆಗ ಅವರಿಗೆ ಸುಮಾರು 34 ವಯಸ್ಸಾಗಿತ್ತು ಅನಿಸುತ್ತೆ. ಅವರ ಮಗ 7ನೇ ತರಗತಿ ಮುಗಿಸಿದ್ದ. ಹೀಗೆ ಇದ್ದಾಗಲೇ ನನ್ನ ಅಪ್ಪನಿಗೆ ಹುಷಾರು ತಪ್ಪಿತು. ಸುಮಾರು 2 ತಿಂಗಳು ಬಳಿಕ ನಮ್ಮ ತಂದೆಯನ್ನು ಆಸ್ಪತ್ರೆಗೆ ಸೇರಿಸಿದೆವು. ಆಗ ನನ್ನ ತಂದೆಯನ್ನು ವಿದ್ಯಾನಗರದ ಆಸ್ಪತ್ರೆಯೊಂದರಲ್ಲಿ ಸೇರಿಸಿದೆವು. ಆಗ ನಾನು ಕೆಲಸ ಹುಡುಕುವುದು ಬಿಟ್ಟು ನನ್ನ ತಂದೆ ಜೊತೆಗೆ ಆಸ್ಪತ್ರೆಯಲ್ಲಿ ಉಳಿಯಬೇಕಾಗಿತ್ತು. ಆಮೇಲೆ ಅದಿತಿಯ ಮನೆ ಇಲ್ಲೇ ಇದೆ ಎಂದು ನನಗೆ ಗೊತ್ತಿತ್ತು. ಆದರೂ ಕೂಡ ಅವರ ಮನೆ ಆಸ್ಪತ್ರೆಯಿಂದ ದೂರ ಇದ್ದಿದ್ದರಿಂದ ಅಲ್ಲಿಗೆ ಹೋಗಲು ಆಗದೆ ನಾನು ಸಮೀಪದ ಹೋಟೆಲ್ ಒಂದರಲ್ಲಿ ಉಳಿದುಕೊಂಡಿದ್ದೆ. ನನ್ನಪ್ಪನ ಜೊತೆಗೆ ನನ್ನ ಅಣ್ಣ ಇದ್ದ. ಹೀಗಾಗಿ ಏನು ಸಮಸ್ಯೆ ಇರಲಿಲ್ಲ. ಮಾರನೇ ದಿನ ನಾನು ಆಸ್ಪತ್ರೆಗೆ ಹೋದಾಗ ಅವರು ನನ್ನಪ್ಪನನ್ನು ನೋಡೋಕೆ ಬಂದಿದ್ದರು. ಆಗ ನನ್ನ ಅಣ್ಣ ಅವರಿಗೆ ಎಲ್ಲ ಹೇಳಿದಾಗ ಅವರು ನೀನು ಅಲ್ಲೇಕೆ ಇರುತ್ತೀಯ, ಮನೆಗೆ ಬಾ, ನಾನೇನು ಹೊರಗಿನವರೇ, ಇದು ನಿನ್ನದೇ ಮನೆ ಅಂತ ತಿಳ್ಕೋ ಅಂತ ಹೇಳಿದರು. ನನಗೆ 4-6 ವರ್ಷದ ಹಿಂದೆ ನಡೆದ ಘಟನೆ ನನ್ನ ಕಣ್ಣ ಮುಂದೆ ಬಂದಂತೆಯಾಗಿತ್ತು. ನನಗೆ ಏನೋ ಒಂಥರ ಭಯ, ಆತಂಕ, ತವಕ ಆಗಿತ್ತು. ಹೀಗೆ ಏನೆಲ್ಲ ಆಗುತ್ತಿತ್ತು ನನಗೆ ತಿಳಿಯುತ್ತಿಲ್ಲ. ಅಲ್ಲಿಗೆ ಹೋದಾಗ ಏನೆಲ್ಲ ನಡೆಯಿತು, ಹೇಗೆಲ್ಲ ಇಬ್ಬರು ಸೇರಿಕೊಂಡು ಕಾಲ ಕಳೆದಿದ್ದೆವು ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ ಫ್ರೆಂಡ್ಸ್. ನನ್ನ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.